ಏನು ಕೊಡಕ್ಲ ಬನ್ನಿ ಬನ್ನಿ ಎದ್ ಬನ್ನಿ ಸಾಕು ಬುಲ್ಲಿ ಬುಲ್ಲಿ ಇವಳು ಬುಲ್ಲಿ ಇವಳು ಚೀತು ಹಾಯ್ ಹಲೋ ಸ್ವೀಟಾರ್ಟ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಕೂಡ ಸೂಪವಾಗಿದ್ದೀನಿ. ಇವತ್ತಿನ ವಿಶೇಷ ಏನು ಅಂದರೆ ಎಂಥ ವಿಶೇಷ ಅಂದರೆ ನಮ್ಮ ಅಮ್ಮನ ಅಪ್ಪನ ಮನೆ ದೇವ್ರಿಗೆ ಹೋಗ್ತಾ ಇದ್ವಿ. ಸೊ ಅಮ್ಮನಿಗಂತೂ ತುಂಬ ಖುಷಿ ಇದೆ. ಅಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಬೇಕು ಅನ್ನೋದು ನನಗೂ ಕ್ಯೂರಿಯಸ್ ಆಗಿದೆ. ಬೆಳಗ್ಗೆ ಆ್ಯಕ್ಚುಲಿ ಟೇಕ್ ತೊಗೊಳೋದು ಮರ್ತಿದ್ದೆ, ಇವಾಗ ಟೇಕ್ ತೊಗೊಳ್ತಾ ಇದ್ದೀನಿ ಎಂಡಿಂಗಲ್ಲಿ. ಸೊ ಯಾರು ಬೇಜಾರು ಮಾಡ್ಕೊಬೇಡಿ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಯ್ ಹಲೋ ಸ್ವೀಟಾರ್ಟ್ಸ್, ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾವು ಕೂಡ ಸೂಪವಾಗಿದ್ವಿ. ಇವತ್ತಿನ ವಿಡಿಯೋ ಇನ್ನು ನಮ್ಮ ಮನೇಲಿ ದೇವ್ರ ದೀಪ ಹಚ್ಚಿ ಎಲ್ಲ ಮಾಡಿ ನಾವು ಕೂಡ ಹೊರಡ್ತಾ ಇದ್ವಿ. ಗಾಡೀಲಿ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ ದೇವಸ್ಥಾನಕ್ಕೆ ಹೋಗೋಕ್ಕೋಸ್ಕರ. ಆ್ಯಕ್ಚುಲಿ ಬಂದೇ ಬಿಟ್ವು ನಮ್ಮ ಅಮ್ಮನ ಮನೆ ದೇವರಿಗೆ. ಈ ದೇವರ ಸುತ್ತಲೂ ನೋಡಿ ವಾತಾವರಣ ಎಷ್ಟು ಚೆನ್ನಾಗಿದೆ ಅಂದರೆ ನೋಡ್ತಾ ಇದ್ರೆ ಕಳೆದೇ ಹೋಗೋ ಥರ ಇರುತ್ತೆ. ನೋಡು ಪ್ಯಾಂಟ್ ಬೇರೆ ಕಲರ್, ಎರಡು ಕಡೆ ವಿಡಿಯೋ ಯೂನಿಫಾರ್ಮ್ ಹಾಕಿದಾಳೆ. ಈ ಸ್ಥಳ ಇರೋದು ಹಾಸನಿಂದ ಬರೀ 8 ಕಿಲೋಮೀಟ್ರ್ ಮಾತ್ರ. ತುಂಬ ಚೆನ್ನಾಗಿದೆ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿದೆ. ಕಾಲು ತೊಳ್ಕೊಂಡ್ವಿ ನೋಡಿ. ನಂಜಪ್ಪ ದೇವರ ಕಾವಲು ಅಂತ ಹೇಳ್ತಾರೆ, ನಂಜಪ್ಪನ ಗುಡ್ಡ ಅಂತ ಹೇಳ್ತಾರೆ. ಇಲ್ಲಿ ನಂಜಪ್ಪ ಬಂದು ಮಲಗಿದ್ದಾರೆ ಅಂತ ಕೂಡ ಹೇಳ್ತಾರೆ ವಾಸ್ತವ್ಯವಾಗಿ. ನೋಡಿ ಸುತ್ತು ಹೇಗಿದೆ ಪರಿಸರ. ಬೆಟ್ಟದ ಮೇಲಕ್ಕೆ ಯಾವುದೇ ರೀತಿಯ ಬಸ್ ಸೌಲಭ್ಯ ಇಲ್ಲ. ನಿಮ್ಮ ಸ್ವಂತ ವೆಹಿಕಲಲ್ಲಿ ಬಂದು ದೇವಸ್ಥಾನವನ್ನು ನೋಡ್ಕೊಂಡು ಹೋಗಬಹುದು. ಇಲ್ಲ ಅಂತ ಅಂದರೆ ಕಿಂಡಿಪುರ ಅನ್ನೋ ಜಾಗಕ್ಕೆ ಬಂದು ಇಳ್ಕೊಂಡು ಅಲ್ಲಿಂದ ವಾಕ್ ಮಾಡಬೇಕಾಗತ್ತೆ. ಅಂದರೆ ಕಂದ್ಲಿ ಮಾರ್ಗವಾಗಿ ಬರೋ ಅಂಥದ್ದು ಪ್ಲೇಸ್ ಅದು. ಸೊ ಹಾಗಾಗಿ ನಿಮ್ಮ ಓನ್ ವೆಹಿಕಲ್ ಅಥವಾ ಯಾವ್ದಾದ್ರು ವೆಹಿಕಲ್ ಮಾಡ್ಕೊಂಡು ಬಂದರೆ ಈಸಿಯಾಗಿ ಬಂದು ನೋಡಿಕೊಂಡು, ಹುಣ್ಣಿಮೆ ದಿನ ಮಾತ್ರ ಊಟ ಸೌಲಭ್ಯ ವಸತಿ ಇರುತ್ತೆ. ಹಾಗೆ ಶಿವರಾತ್ರಿ ಕಳೆದು 9 ದಿನಕ್ಕೆ ದೊಡ್ಡ ಜಾತ್ರೆ ಆಗುತ್ತೆ, ತುಂಬ ದೊಡ್ಡ ಜಾತ್ರೆ, ತುಂಬ ಚೆನ್ನಾಗಿದೆ. ಸೋಮವಾರ ಕೂಡ ಪೂಜೆ ಇರುತ್ತೆ, ಬಟ್ ಸೋಮವಾರ ಪೂಜೆಯಲ್ಲಿ ಊಟ ಇರಲ್ಲ, ಹುಣ್ಣಿಮೆ ದಿನ ಊಟ ಕೂಡ ಕೊಡ್ತಾರೆ. ಹಾಗೆ ದೇವರ ದರ್ಶನ ಕೂಡ ತುಂಬ ಚೆನ್ನಾಗಿ ಆಗುತ್ತೆ, ತುಂಬ ಚೆನ್ನಾಗಿ ಕೂಡ ಪೂಜೆ ಮಾಡ್ಕೊಳ್ತಾರೆ. ಇಲ್ಲಿ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಹಾಗೆ ರೋಡ್ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿದೆ. ನಿಮಗೆ ಬಂದರೆ ಒನ್ ಡೇ ಟ್ರಿಪ್ ಕೂಡ ಆಗುತ್ತೆ. ಜೊತೆಗೆ ಏನಾದರೂ ನೋವು ಬೇಜಾರಿದ್ದಾಗ ಆ ಬೇಜಾರು ಕೂಡ ಕಳೆದಂಗೆ ಆಗೋ ಅನುಭವ ಬಂತು ನನಗೂ. ಬೇರೆಯವ್ರಿಗೆ ಕೊಡೋದಕ್ಕೋಸ್ಕರ ಇನ್ನು ಇದು ಗುಡ್ಡದ ಮೇಲೆ ಇರುವಂಥ ದೇವಸ್ಥಾನದ ಆವರಣ. ಹಾಗೆ ಪಕ್ಕದಲ್ಲಿ ಕೂಡ ಚೌಟ್ರಿ ಇರುತ್ತೆ. ಇನ್ನು ನಾವು ಗುಡಿ ಒಳಗಡೆ ಹೋಗ್ತಾ ಇದ್ದೀವಿ. ಹುಣ್ಣಿಮೆ ದಿನ ತುಂಬ ರಶ್ಶೇ ಇರುತ್ತೆ, ಜನಗಳು ಇರ್ತಾರೆ. ಮತ್ತು ನಮ್ಮ ಕೈಯಲ್ಲೇ 108 ಬಾರಿ ಓಂ ನಮಃ ಶಿವಾಯ ಎಂಬುವ ಪದವನ್ನು ಕೂಡ ಹೇಳಿಸ್ತಾರೆ. ಅದು ಕೂಡ ನನಗೆ ತುಂಬ ಇಷ್ಟ ಆಯಿತು. ಹಾಗೆ ಇಲ್ಲಿ ಸಿಸ್ಟಮೆಟಿಕ್ ಹೇಗಿದೆ ಅಂದರೆ ಎಲ್ಲರಿಗೂ ಒಂದೇ ರೂಲ್ಸ್ ಇರುತ್ತೆ. ಎಲ್ಲರನ್ನೂ ಕೂಡ ಒಂದು ಬಾಗಿಲಿಂದ ಹೊರಗಡೆ ನಿಲ್ಲಿಸಿ ದೇವರ ದರ್ಶನ ಮಾಡ್ತಾರೆ. ಸೊ ನಾನು ಸ್ವಲ್ಪ ಪರ್ಮಿಷನ್ ತೊಗೊಂಡು ಊರವ್ರ ಹತ್ರ ಅಲ್ಲಿ ದೇವರ ಗರ್ಭಗುಡಿಯ ದೇವ್ರನ್ನ ಫೋಟೋ ವಿಡಿಯೋ ನೋಡ್ತೀನಿ, ನಾನು ಯೂಟ್ಯೂಬರ್ ಅಂತ ಹೇಳಿ ಅಲ್ಲಿ ಪರ್ಮಿಷನ್ ತೊಗೊಂಡು ಹೋಗಿ ದೇವ್ರನ್ನ ನಿಮಗೆ ತೋರ್ಸೋಕ್ಕೋಸ್ಕರ ಹೋದೆ. ಇದೇ ನಂಜುಂಡೇಶ್ವರ ಸ್ವಾಮಿ ಮಲಗಿರುವಂತಹ ಸನ್ನಿಧಿ ಅಂತಲೇ ಹೇಳ್ಬೋದು. ನೋಡಿ ಇಲ್ಲಿ ಮಲಗಿದ್ದಾರೆ ಸ್ವಾಮಿಗಳು. ನನಗಂತೂ ಬಹಳ ಖುಷಿಯಾಯಿತು. ಎಂತಕ್ಕೆ ಅಂದರೆ ದೇವ್ರು ಮಲಗಿರೋ ಅಂಥದ್ದು ರಂಗನಾಥ ಸ್ವಾಮಿ ನೋಡಿದೆ, ನಂಜುಂಡೇಶ್ವರ ಸ್ವಾಮಿ ಮಲಗಿರೋ ಅಂಥದ್ದು ನೋಡೋದಕ್ಕೆ ಇದೊಂದೇ ಕಡೆ ಸಿಗೋದು ಅಂತ ಅನಿಸುತ್ತೆ ನನ್ನ ಪ್ರಕಾರವಾಗಿ. ಸರಿಯಾಗಿ ಗೊತ್ತಿಲ್ಲ, ನಿಮಗೇನಾದರೂ ಬೇರೆ ಕಡೆ ಇದ್ದರೆ ನನಗೆ ಕಮೆಂಟ್ಗಳಲ್ಲಿ ಕಳಿಸಿ ಆಯಿತಾ. ನಾನು ನೋಡಿರೋದು ಇದೊಂದೇ ಸ್ಥಳ. ಹಾಗೆ ಮತ್ತು ನಿಮಗೂ ಇಷ್ಟ ಆಯಿತು, ನಾನು ಗರ್ಭಗುಡಿ ಎಲ್ಲ ಡೈರೆಕ್ಟಾಗಿ ತೋರಿಸಿರೋದು ನಿಮಗೆ ಖುಷಿ ಕೊಟ್ಟಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಮೇಡಮ್. ಫ್ರೂಟ್ಸ್ ಎಲ್ಲರೂ ಎಷ್ಟು ನೀಟಾಗಿ ಊಟ ಕೊಡ್ತಾಯಿದ್ದಾರೆ. ಇನ್ನು ದರ್ಶನ ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಟೇಬಲ್ ಮೇಲೆ ಊಟಕ್ಕೆ ಏನು ಪೇಪರನ್ನು ಹಾಕ್ತಾರೆ, ಆ ಪೇಪರ್ ಹಾಕಿ ಹಾಗೆ ಬಾಳೆ ಎಲೆ ಕೊಟ್ಟು ಆ ಬಡಿಸೋ ರೀತಿ, ಆ ಮೇಂಟೈನ್ ಮಾಡಿರೋ ರೀತಿ ಅಂತೂ ನನಗಂತೂ ತುಂಬ ಇಷ್ಟ ಆಯಿತು. ಈ ರೀತಿಯಾಗಿ ನಾನು ಎಲ್ಲೂ ಯಾವ ಸ್ಥಳದಲ್ಲೂ ಇಷ್ಟು ಅಚ್ಚುಕಟ್ಟಾದ ಕೆಲಸನ ನಾನು ನೋಡೇ ಇರಲಿಲ್ಲ. ಕೆಲವೊಂದೊಂದು ಸ್ಥಳಗಳಲ್ಲಿ ಅನ್ನ ಬಿಸಾಕಿ ಹೋಗ್ತಾರೆ, ನೀಟಾಗಿ ಬಡಿಸಲ್ಲ. ಬಟ್ ಈ ಸ್ಥಳದಲ್ಲಿ ನನಗೆ ಅವ್ರು ನಡ್ಕೊಳ್ತಿದ್ದಂಥ ರೀತಿಗೆ
ತುಂಬ ತುಂಬ ಖುಷಿಯಾಯಿತು ನಿಜವಾಗ್ಲೂ. ಅಷ್ಟು ಚೆನ್ನಾಗಿ ಒಂದು ಮದುವೆಯಲ್ಲಿ ಕೂರಿಸಿ ಆತಿಥ್ಯ ಮಾಡ್ತಾರಲ್ಲ ಅದೇ ರೀತಿ ಇತ್ತು ನಮಗೆ. ಆಮೇಲೆ ಆ ಬಡಿಸೋ ರೀತಿ ಅಂತೂ ತುಂಬ ಚೆನ್ನಾಗಿತ್ತು. ನಮ್ಮ ಹಿಂದೆ ಕಪ್ಪೆ ಕೂಡ ಇದೆ ನೋಡಿ. ತುಂಬ ಚೆನ್ನಾಗಿತ್ತು ಅವ್ರು ಬಡಿಸೋ ರೀತಿ ಆಗಿರಲಿ. ಆಮೇಲೆ ನಮಗೆ ಆ ಫೀಲ್ ಹೆಂಗೆ ಕೊಡ್ತು ಅಂದರೆ ಒಂದು ಮದುವೆಲಿ ಕೂತ್ಕೊಂಡು ಆರಾಮಾಗಿ ಪೀಸಾಗಿ ಊಟ ಮಾಡ್ತಾಯಿದ್ದೀವಿ ಅನ್ನೋ ಫೀಲ್ ಕೊಡ್ತು ನಮಗೆ. ಸೊ ಅಷ್ಟು ಚೆನ್ನಾಗಿ ಅಷ್ಟು ನೀಟಾಗಿ ಬಡಿಸಿದ್ರು ನನಗೆ. ಇದನ್ನು ಹೇಳೋಕ್ಕೆ ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು. ನಮಗೂ ಕೂಡ ಇಷ್ಟು ದಿನ ಎಲ್ಲೂ ನೋಡಿಲ್ಲದೆ ಇರೋದು ಅಪರೂಪಕ್ಕೆ ಹೋದಾಗ ತುಂಬಾ ಖುಷಿಯಾಯಿತು. ಊಟ ಮಾಡಿಕೊಂಡು ಖುಷಿಯಾಗಿ ಹೊರಗಡೆ ಬಂದು ನುಗ್ಗಲು ಇಲ್ಲದೆ ಇರೋ ಥರ ಆರಾಮಾಗಿ ಪೀಸ್ ಆಫ್ ಮೈಂಡಾಗಿ ಊಟ ಮಾಡಿದ್ವಿ ಅಂತಲೇ ಹೇಳ್ಬೋದು. ಹೊರಗಡೆ ಬಂದ ತಕ್ಷಣ ಆಬ್ವಿಯಸ್ಲಿ ಗೊತ್ತೇ ಇದೆ ಸೆಲ್ಫಿ ಫೋಟೋಸು, ಹಾಗೆ ಅಲ್ಲಿ ಏನಾದರೂ ತೊಗೊಳ್ಳೋದು, ಹಾಗೆ ಇನ್ನು ಫೋಟೋ ಸೆಲ್ಫಿ ಎಲ್ಲ ತೊಗೊಂಡು ಅಲ್ಲಿ ಹಂಗೆ ಪೂರಿ ತೊಗೊಳ್ಳೋಣ ಮನೆಗೆ ಮಕ್ಕಳು ತಿಂತಾರೆ ಅಂತ ಹೇಳ್ಬಿಟ್ಟು ಅಲ್ಲಂತೂ ತುಂಬ ಬೆಟ್ಟದ ಮೇಲೆ ತುಂಬ ಚೆನ್ನಾಗಿರುತ್ತೆ ಪೂರಿ ಅಂತೂ ತುಂಬ ರುಚಿಯಾಗಿರುತ್ತೆ. ಅದರಿಂದ ನಾನು ಬರ್ತಾ ಇರ್ತೀನಿ ವರ್ಷ ಜಾತ್ರೆಗಂತೂ ವಿತೌಟ್ ಮಿಸ್ ಬರ್ತೀನಿ. ತುಂಬ ಜನ ಬರುತ್ತೆ ಅಂತಲೇ ಹೇಳ್ಬೋದು. ಎಲ್ಲೆಲ್ಲಿಂದ ಜನ ಬರ್ತಾರೆ ಅಂದರೆ ನಾವು ಬರೀ ಊಹೆ ಮಾಡೋಕ್ಕೂ ಚಾನ್ಸ್ ಇಲ್ಲ. ಅಲ್ಲಿಗಳಿಂದ ಜನ ಬರ್ತಾರೆ. ರೋಡ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಫುಲ್ಲು ಕಾಂಕ್ರೀಟ್ ರೋಡ್ ಮಾಡಿದ್ದಾರೆ, ತುಂಬ ಬೆಟ್ಟದ ತನಕನೂ ಮಾಡಿದ್ದಾರೆ. ನಾನು ನೋಡಿ ಸೆಲ್ಫಿ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಎಷ್ಟು ಚೆನ್ನಾಗೈತೆ ನೋಡುವ ಫ್ರೆಂಡ್ಸ್. ನೋಡಿ ನೀನು ಬರ್ತೀರಾ ನಾವು ವಿಡಿಯೋ ಮಾಡಿ ಎಲ್ಲ ಮಾಡಿ ಇಬ್ರು ಕೂತ್ಕೊಂಡು ಡ್ಯಾನ್ಸ್ ಮಾಡಿ ಹೋಯ್ತು ನಮ್ಮ ಫ್ರೀಡಮ್ಮು, ಟಾಪ್ ಟು ಬಾಟಮ್ಮು, ಪಕ್ಕಾ ದೇಸಿ ಐಟಮ್ಮು. ಅಲ್ಲಿ ಆಡ್ತೀನಿ ಅಂತ ಹೇಳಿದ್ಲು ದೇವಸ್ಥಾನದಲ್ಲಿ, ಅದಕ್ಕಂತೂ ಚಾನ್ಸ್ ಸಿಗಲಿಲ್ಲ. ಇಲ್ಲಂತ ಹಾಡು ಕೇಳ್ತಾಳೆ ನೋಡಿ. ಹೂವು ಎಷ್ಟು ಚೆನ್ನಾಗಿದೆ ಅಂತ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಹೆಂಗಿತ್ತು ಮಗ? ಸಾಕು, ಕಟ್ ಮಾಡಿ. ಈ ಪಾದ ನಂಜುಂಡೇಶ್ವರನ ಪಾದ. ಹಣ್ಣು ಕುಯ್ಕೊಳ್ಳೋಣ, ಇದು ಹಣ್ಣಾಗಿದೆ, ಸುಟ್ಬಿಟ್ಟು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಡ್ರ್ಯಾಗನ್ ಫ್ರೂಟ್ಸ್ ಥರನೇ ಇರುತ್ತೆ. ಅಮ್ಮನ ಕೇಳಿದ್ರೆ ಅದು ಕಿತ್ಬಿಟ್ಟು ಸುಟ್ಬಿಟ್ಟು ತಿನ್ನಬೇಕು ಒಲೆಯಲ್ಲಿ. ಅಮ್ಮ ನಾನು ತಿಂದಿದ್ದೀನಿ. ಈ ಹಣ್ಣು ತಿಂತಾರ? ಅವಿನ್ನೂ ಸುಟ್ಕೊಂಡು ಇನ್ನೂ ಹಣ್ಣಾಗಿಲ್ಲ ಕಣೆ, ಅದು ಕಾಯಿ ಕಣೆ, ತುಂಬ ಕೆಂಪು ಕಲರ್ ಆಗ್ಬಿಡೋದು ಅದು ಹಣ್ಣು. ಗೇರಣ್ಣು ಕುಯ್ತೋಳೆ ರೇಷ್ಮಾ. ಕಾಯಿ ಕಚ್ಚಿದ್ರೆ ಇದಾಗತ್ತೆ, ಹಲ್ಲೆಲ್ಲ ಇದಾಗತ್ತೆ, ಆ ಹಲ್ಲೆಲ್ಲ ಒಂಥರ ಕಲರ್ ಬರುತ್ತೆ. ಗಾಯನೂ ಆಗತ್ತೆ. ಮತ್ತೆ ಯಾಕೆ ಹೋಗ್ತಿದ್ಯಾ ಬಾ. ಎಲ್ಲಿದ್ದೀವಿ ಅಂತ ನೋಡಿ, ನ್ಯಾಚುರಲ್ ಆಗಿ ಬಿಡುವಂಥ ಹಣ್ಣು ಗಿಡಗಳ ಹತ್ರ ಇದ್ದೀವಿ. ನ್ಯಾಚುರಲ್ ಫ್ರೂಟ್ಸ್, ನ್ಯಾಚುರಲ್ ಹಣ್ಣು ಬಿಡುತ್ತದ್ರಲ್ಲೊಂದು. ಅದು ನೀನು ತಿಂದಿಲ್ಲ ಅನ್ಸುತ್ತೆ. ನಾವಿಲ್ಲೆಲ್ಲ ಫೋಟೋ ತೆಗೆಸ್ಕೊಂಡ್ವಿ ಆ್ಯಕ್ಚುಲಾಗಿ ಹೇಳ್ಬೇಕು. ಮೈಂಡ್ಕೊಂಡು ಕೂತ್ಕೊಂಡು ನಿಂತ್ಕೊಂಡು ಓಡಾಡ್ಕೊಂಡು ತಗೊಂಡಿದ್ದೀವಿ ನೋಡಿ. ಇದು ಕಲ್ಲು, ನ್ಯಾಚುರಲ್ ಕಲ್ಲು ನೋಡಿ. ಈ ಥರ ಬಂಡೆಗಳು ಸಿಗುತ್ತಾ? ಈ ಥರ ಬಂಡೆಗಳು ಅರ್ಕಲ್ಗುಡ್ ಕಡೆ ಜಾಸ್ತಿ, ಮಲೆನಾಡು ಕಡೆ. ನಮ್ಮ ಅಮ್ಮನ ತವರೂರು ಅಂದರೆ ಹೆಂಗಿದೆ, ತುಂಬ ಚೆನ್ನಾಗಿದೆ. ನಮ್ಮ ಹಾಸನದ ಹತ್ರನೇ ಇರೋವಂಥದ್ದು. ಹಾಸನದಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ? ಇಲ್ಲಿಂದ ಒಂದು 7 ಕಿಲೋಮೀಟ್ರ್ ಆಗ್ಬೋದು. 7 ಕಿಲೋಮೀಟರ್ಸ್ ಅಷ್ಟಾಗುತ್ತೆ ಅಂತ. ಸೂಪರಾಗಿತ್ತು. ಊಟ ಹಾಕ್ತವರು ಅವರು ಹೊಟ್ಟೆ ತಣ್ಣಗಿಟ್ಟಿಲ್ಲಪ್ಪ ದೇವರು. ಅನ್ನದಾತ ಸುಖಿ ಭವ, ಅವ್ರನ್ನ ಚೆನ್ನಾಗಿಟ್ಟಿಲ್ಲಿ. ತುಂಬ ಚೆನ್ನಾಗಿತ್ತು. ಯಾವತ್ತೂ ಹೊಟ್ಟೆ ತುಂಬ ಫುಲ್ಲು ಎಲೆ ಖಾಲಿ ಮಾಡಿದ್ದೆ ನಂಗೆ ಗೊತ್ತಿಲ್ಲ. ನಾನು ಯಾವಾಗಲೂ ಸ್ವಲ್ಪ ಊಟ ಮಾಡಿದೆ. ಪುಷ್ಪ ನೆನ್ನೆ ತಾನೇ ಗೇರಣ್ಣ ನೆನಪಿಸ್ಕೊಂಡಿದ್ವಲ್ಲ ನಾವು, ರೀಲ್ಸ್ ಮಾಡೋ ಹತ್ರನೇ ಗೇರಣ್ಣಿತ್ತು. ಕಾಯಿ ಇತ್ತು, ಸ್ವಲ್ಪ ಕಿತ್ಕೊಬಂದೆ. ಕಾಯಿ ಅಲ್ಲ, ತುಂಬ ಕಾಯಿ ಇತ್ತು, ಇನ್ನೂ ಇತ್ತು ಮರದಲ್ಲಿ ಕೀಳ್ಬೋದಿತ್ತು, ಕೀಳೋರು ಯಾರು ಇರಲಿಲ್ಲಲ್ಲ. ಬಾಯಿಲಿಗೆ ಮಾಡ್ಕೊಡ್ತೀನಿ, ಬಾಯಿಲಿಗೆ ಪಾಪ ಹಿಂದಕ್ಕೆ ಹೋದ ಬಾಯ್ಲಿ. ನಾನು ಅಲ್ಲೇ ಬಂದಿದ್ದು ಬಿಡಂಟಿ ಅಂತ ಹೋಗ್ಬೇಡ. ಕುಚ್ಚಮನೆ ಬಿದ್ದಿ ಬಾಯ್ಲಿ, ಕೂತ್ಕೈಲಿ. ತಲೆಗೆ ಇದು ಮಾಡ್ಕೊಳ್ಳಿ ಚಿತ್ರ, ತಲೆಗೆ ಇದು ಮಾಡ್ಕೊಳ್ಳಿ ನೀವು. ಹಂಗೆ ಉಚ್ಕೊಳ್ಳಿ. ನಾನು ಎಷ್ಟು ಕುಯ್ದೆ? 2, 4, 5 ಒಂದು ಬಿದ್ದೋತು. 6 ಕುಯ್ದ್ರು ಹಂಗೆ ನಿಮ್ಮಂಗೆ ಆಡ್ನಿಲ್ಲ ಅಷ್ಟೇ. ಅದು ಏನು ಇದು ಮಾಡ್ದಾ? ಅವಳು ಈಗ ಪ್ರೆಸ್ ಮಾಡಲೇ ಒಳಗಡೆ ಹೋಯ್ತು ಅಷ್ಟೇ. ಬೈಕ್ ಹಾಕಬೇಡ ನಿರ್ಮಿತ್. ಹಿಂಗೆ ನನ್ನ ತಲೆಗೆ ಹಿಂಗೆ ಸರಿ, ಹಿಂಗೆ ಎಲ್ಲೆಲ್ಲಿ ಸರಿ ಹೋಗುತ್ತಲ್ಲ ಸರು ಏನಾಗ ಸರು.
ಅದು ಒಲೆಗೆ ಹಾಕ್ಬಿಟ್ಟು ಅದನ್ನು ತಿಂತಾರೆ. ಸೊ ಹಂಗೆ ವಿಡಿಯೋ ಮಾಡೋದು. ಎಂಥದ್ದು ಹಣ್ಣು ಅಂತ ಕೊಟ್ಟು ಕೈಯಲ್ಲೆಲ್ಲ ಮುಳ್ಳು ಚುಚ್ತವಳೆ ನಮ್ಮ ರೇಷ್ಮಾ. ನಂದು ತಪ್ಪು, ನೀನು ಸುಲಿ ಅಂತ ಹೇಳ್ದ. ತಿಂದ್ರೆ ನೋಡು ಒಂದೇ ನಾನು ಸುಲ್ದಿಲ್ಲ ಮುಟ್ಟದೆ ಅಷ್ಟೇ ಎಲ್ಲ ಚುಚ್ಕೊಂಡ್ಬಿಡ್ತದೆ. ಏನಂತ ಹೇಳಿ ಒಲೆಗೆ ಹಾಕ್ಬೇಕು, ಸುಮ್ಕೆ ಹೋಗ್ಬೇಕು, ಆಮೇಲೆ ಮಾಡಬೇಕು ಅಂತ ಮಾಡು ತಲೆಗೆ. ನೋಡಿ ಇನ್ನೂ ನನ್ನ ಕೈಯಲ್ಲಿ ನೋಡಿ, ಇಲ್ಲೇ ಇದೆ, ಇನ್ನೂ ಇದೆ ನನ್ನ ಕೈಯಲ್ಲಿ. ಸೊಂದಿ ಕೊಂದಿಲೆಲ್ಲ ಅಂಟ್ಕೊಂಡ್ಬಿಡೈತೆ. ಏನ್ ಕಾಣ್ತಾವ ಕಾಣಲ್ಲ ಹೂ ಅನ್ನಕ್ಕೆ, ಮತ್ತೆ ಏನ್ ಕಾಣ್ತಾವ ಅಲ್ಲಿ ಅಲ್ಲಿ ನೋಡಲ್ಲ ಲವ್ ಬರ್ಡ್ಸ್ಗಳು ಬರ್ದಿರೋದ. ಆಯ್ತಾನೆ ಫೋಟೋ ತೆಗ್ದಿಲ್ಲ ಪಾಪ. ಈಗ ಹೊರಟಿದ್ದೀವಿ ದೇವಸ್ಥಾನದಿಂದ. ಅಪ್ಪ ಊಟ ಚೆನ್ನಾಗಿತ್ತು, ಎಷ್ಟು ಸೂಪರ್ ಆಗಿತ್ತು ಗೊತ್ತಾ. ನೀನು ಬರ್ಬೇಕಿತ್ತು, ಸೂಪರ್ ಆಗಿತ್ತು ಊಟ. ನೀನು ನೆಟ್ಟಿಗೆ ಫೋಟೋ ಇಟ್ಕೊತಿಲ್ಲ, ಅದೇನು ಅಪ್ಪ ಎಷ್ಟು ಹೊಡೆದ್ರು? ಹೊಡೆದ್ರ ಚಿನ್ನ ಹೊಡೆದ್ರನ ಪೇಂಟ್ ಎಷ್ಟು ಹೊಡೆದ್ರು? ಸರಿಯಾಗಿ ಹೊಡಿತವ್ರಾ? ಕಾಂಬಿನೇಷನ್ ಚೆನ್ನಾಗೈತೆ. ಪ್ಯಾಂಟು ವೇಲಿನ ಅಯ್ಯ ನೋಡಿ ನೋಡಿ, ಇದು ಬೇಡ ಬೇಡ ಅಂತ ಯಪ್ಪ, ಇದು ಹೂ ಚೆನ್ನಾಗಿರುತ್ತೆ. ಬರೀ ಅದನ್ನೇ ಆಡ್ತಾ ಇರ್ತೀನಿ. ಹಿಂಗೆ ಕಾಣಿಸ್ತಾ ಫೋಟೋ ಎಲ್ಲ ಕಣಕ್ಕೆ ವಿಡಿಯೋ ಇದೇ ಮುಳ್ಳು ಮುಳ್ಳುಕಾಯಿ ಕೊಟ್ಲು, ಕೈಯೆಲ್ಲ ಮುಳ್ಳು ಚುಚ್ಕೊಂಡು ಬೇಡ ನಮ್ಮ ಪಾಡು. ನಂದು ಸೇಮ್ ಆಸ್ ಇಟ್ ಇಸ್ ಆಯ್ತು. ನೋಡಿ ಪುಷ್ಪ ಕುಯ್ದಿಟ್ಟಿರೋದು, ಅದು ಬೆಂಕಿಗೆ ಹಾಕ ತಿನ್ಬೇಕು ಬಾ, ಆವಾಗಲೇ ಚೆನ್ನಾಗಿರೋದು. ಕಲ್ಲು ನೋಡಿ ಎಷ್ಟು ಚೆನ್ನಾಗಿದೆ. ಗಾಡಿಕಿ ಪಪ್ಪು ಬನ್ನಿ ಆಂಟಿ ಹೋಗೋಣ. ಓ ಪರ್ಸ್ ನಾನು ಇದರೊಳಗೆ ಗಾಡಿಯಲ್ಲೇ ಬಿಟ್ಟು ಬಂದೀನಿ. ಏನ ಪರ್ಸ್ ಇಲ್ಲಿ ನಡಿ ಬಿಗಾಕಿಲ್ವಾ? ಸೌಮ್ಯ ಸೌಮಿ ಇಲ್ಲೇ ಇದೀನಿ ಬಾರೆ. ಅಲ್ಲೇ ಅಮ್ಮ ಅಲ್ಲೋಗ್ಬೇಡಿ, ಬನ್ನಿಮ್ಮ ಇಲ್ಲಿ. ಇಲ್ಲ ಅಲ್ಲೇ ರೋಡ್ ಇದೆ, ರೋಡ್ ಇದೆ ಕಣೆ. ನೀನು ಯಾಕೆ ತಲೆ ಕೆಡಿಸ್ಕೊತೀಯದೇನು? ತಪ್ಪಿಸ್ಕೊಳಕತ್ತೇನೆ, ಬಿಟ್ಟೇ ಇಲ್ಲ. ಅಲ್ಲೇ ಅಮ್ಮಂದು ಅಲ್ಲಿ ಐತೆ, ನಿಂದೆಲ್ಲ ಅಲ್ಲಿ. ಆಂಟಿ ಚಪ್ಪಲಿ ಬೇಡವಾ ನಿಮಗೆ? ನೋಡ ಹಂಗೆ ನರ್ಸ್ ಮೇಲೆ ಕೊಡು. ಐ ಆಮ್ ಸ್ಮೈಲಿ ಕ್ವೀನ್. ಅಮ್ಮನ ಚಪ್ಪಲಿ ಹಾಕಿ ಬನ್ನಿ. ಅಮ್ಮ ಹಂಗೆ ಬಿಟ್ಟು ಬರ್ಬತ್ತೆ, ಅಲ್ಲೇ ಬಿಟ್ಟೈತೆ. ಅಮ್ಮ ಆ ಪುಷ್ಪ ಅಮ್ಮನ ಚಪ್ಪಲಿ ಹಾಕ ಬನ್ನು. ಇಲ್ಲೆಲ್ಲ ಕುತ್ಕೊಂಡು ತೆಗೆಸ್ಕೊಂಡು ತಗೊಳ್ಳೋಣ ಒಂದು. ಹಾಂ ಅದಕ್ಕೆ ಅಲ್ಲೆಲ್ಲ ಕುತ್ಕೊಂಡು ತಗೊಳ್ಳೋಣ ಅಂದಿದ್ದು. ನಾವು ಒಂದ್ಸರಿ ಬಂದಾಗ ತಗೊಂಡಿದ್ವಿ ಕೂತ್ಕೊಂಡು ಮನೇಲಿ. ವಾ ಆಂಟಿ ಆ ಕಡೆನೇ ಹೋದ್ರು. ಇಲ್ಲಿ ಸೌಮ್ಯ ಇಲ್ಲಿ ಕೂತ್ಕೊಂಡು ಇದರಲ್ಲಿ ಅವ್ರ ಫೋನ್ ಇಲ್ಲ ಅವ್ರು ಆ ಕಡೆ ಇಳಿದ್ರು. ಆಂಟಿ ಬಂದ್ರೆ ಬನ್ನಿ. ಯಾಕಂಗೆ ಕೂತಿದ್ದೀರ? ಊಟ ಕೊಡ್ತಾರೆ ಅಂತ ನೀನೇನಾರ ಪ್ರಸಾದ ಚರ್ಕೆ ಕೊಡ್ತೀನೋ ಅಂತ ಕೂತು. ಯಾಕೆ ಏನೋ ಕೊಡಕ್ಲ? ಬನ್ನಿ ಬನ್ನಿ ಎದ್ದು ಬನ್ನಿ ಸಾಕು. ನಾನೇನಂದೆ ಮುಟ್ಟಬೇಡ, ಅದು ಬೆಂಕಿಗೆ ಹಾಕಿ ಇದು ಸಿಯ್ಬೇಕು ಕಣೆ, ಸಿಯ್ಬೇಕು ಕಣೆ ಅಂದೆ. ನೀನು ಕೇಳ್ದ ಗಾಡಿಗೆ ಅವನ ಹತ್ರನೇ ಇದೆ ಚೊಟ್ಟೆ. ಮೊದಲು ಹೇಳ್ಬೇಕು, ನಾನು ಮುಟ್ಬೇಡ ಅಂತಲೇ ಹೇಳಿದ್ದು ನಿಂಗೆ, ನೀನು ಕೇಳಿಸ್ಕೊಂಡು ನಾನೇನು ಇವಳು ಬುಲ್ಲಿ, ಇವಳು ಚೀತು ಹೊಡಿತೀನಿ. ಇವಳ ಹೆಸರು ಬುಲ್ಲಿ ಅಂತ, ಇವಳ ಹೆಸರು ಚೀತು ಅಂತ. ನಾವಿಬ್ರು ಸೇರಿದ್ರೆ ಬರೀ ನಗುನೇ ನಗು. ಸೌಮ್ಯ ಇವಾಗ ಏನೇನು ಮಾತಾಡ್ತಿದ್ದ ಅಕ್ಕ ಇವಳು ಬುಲ್ಲಿ ತಂಗಿ ಆಫ್ ಗಿಲ್ಲಿ. ಇವಳು ಚೀತು ಅಲಿಯಾಸ್ ಅಲಿಯಾಸ್ ಚಿತ್ರ ಅಲ್ಲ ಅಲಿಯಾಸ್ ಚೀತು ಅಲಿಯಾಸ್ ಚಿತ್ರ ಅಲ್ಲ ಅಲಿಯಾಸ್ ಚಿತು 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 ಚಿತು. ಇವಳು ಬುಲ್ಲಿ ತಂಗಿ ಆಫ್ ಗಿಲ್ಲಿ. ನೋಡಿ ಎಲ್ಲ ಗಾಡಿ ಸ್ಟಾರ್ಟ್ ಆಗ್ತೈತೆ, ಅಲ್ಲೂ ಸ್ಟಾರ್ಟ್ ಐತೆ, ಇಲ್ಲೂ ಸ್ಟಾರ್ಟ್ ಐತೆ. ಅದು ಆ ಹೂವನಲ್ಲ, ಫುಲ್ ಸುಡ್ತಾ ಇತ್ತ ನೀರು. ಇಲ್ಲ ನಾವು ಹೂ ಕತ್ಕೊಂಡು ಬಂದಿದ್ದೀವಿ ಗಾಡಿ ಮೇಲೆ. ಹೂ ಕತ್ಕೊಂಡು ಬಂದು ಹೂ ಕದಿಯೋದಲ್ಲ, ಇದು ಪಬ್ಲಿಕ್ಕು. ನೋಡಿ ಫ್ರೆಂಡ್ಸ್, ಇದು ಗೇರಣ್ಣು ಅಂತ ಹೇಳ್ತಾರೆ. ಇದು ಗೇರು ನೋಡಿ ಹೆಂಗಿದೆ ಅಂತ. ಇದು ನೋಡೋದಕ್ಕೆ ಸಿಕ್ಕಿರೋದೇ ಅಪರೂಪ ಅಂತ ಹೇಳ್ಬೋದು. ಇಂಥ ನ್ಯಾಚುರಲ್ ಫ್ರೂಟ್ಸ್ ಎಲ್ಲ ನಾವು ತುಂಬ ತಿಂತಾಯಿದ್ವಿ. ನೋಡಿ ನಿಮ್ಮೂರಲ್ಲಿ ಎಲ್ಲರೂ ಸಿಗುತ್ತಾ ನೋಡಿ, ಕಮೆಂಟ್ ಸೆಕ್ಷನಲ್ಲಿ ಹಾಕಿ.
ಇದನ್ನು ತುಂಬ ವೀಸಿಂಗ್ ಥರ ಮಕ್ಕಳು ಉಸಿರಾಡಬೇಕಾದ್ರೆ ಇದನ್ನು ಕಾಯಿಸಿ ಪಿನ್ನಲ್ಲಿ ತಗೊಂಡು ಗೇರು ಅಂತ ಹಾಕೋರು. ಬೇರೆಯವ್ರಿಗೆ ಹಾಕಿದ್ರೆ ಗಾಯ ಆಗುತ್ತೆ. ಇದು ಸ್ವಲ್ಪ ಟಚ್ ಆದರೂ ಕೂಡ ಗಾಯ ಆಗುತ್ತೆ. ಬಟ್ ಭಾಳ ಹುಷಾರಾಗಿ ಮೇಂಟೈನ್ ಮಾಡಬೇಕು. ನೋಡಿ ಇದು ಹಣ್ಣಾಗಿದೆ. ನಿಮಗೆ ತೋರ್ಸೋಕ್ಕೆ ಅಂತ ಕಾಯಿನೂ ಕುಯ್ಕೊಂಬಂದಿದ್ದೀನಿ. ನೋಡಿ ಇದು ಕಾಯಿ ಈ ರೀತಿ ಇರುತ್ತೆ. ಹಣ್ಣಾದಮೇಲೆ ಈ ಥರ ಆಗುತ್ತೆ. ಫ್ರೆಂಡ್ಸ್, ನಮ್ಮ ಅಪ್ಪನ ಮನೆ ದೇವ್ರನ್ನ ನಾವು ನಿಮಗೆ ತೋರಿಸ್ಕೊಂಡು ಬಂದೆ ಇವತ್ತು. ಸೊ ನಾವೆಲ್ಲರೂ ಗಾಡಿಯಲ್ಲೇ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. ಈ ಥರ ವ್ಯವಸ್ಥೆನ ನಾನು ಇದುವರೆಗೂ ಎಲ್ಲೂ ನೋಡಿಲ್ಲ. ಈ ಥರ ಪದ್ಧತಿನ ಕೂರಿಸಿ ನೀಟಾಗಿ ಊಟ ಕೊಡೋದು, ಹಾಗೆ ನೀಟಾಗಿ ಮ್ಯಾನೇಜ್ಮೆಂಟ್ ಮಾಡೋದು, ನುಗ್ಲು ಇಲ್ಲದೇ ಇರೋ ಥರ ನೋಡ್ಕೊಳ್ಳೋದು, ಆಮೇಲೆ ನೀಟಾಗಿ ಬಡಿಸೋದು ಎಲ್ಲ ತುಂಬ ಚೆನ್ನಾಗಿತ್ತು. ಒಂದು ಮದುವೆ ಊಟ ಮಾಡ್ದಂಗೆ ಅನುಭವ ಅನ್ನಿಸ್ತು ಇವತ್ತು. ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ನಾನು ಬಯಸಿದ್ದೀನಿ. ಹಾಗೆ ಗಾಡಿಯಲ್ಲಿ ಹೋಗಬೇಕಾದ್ರೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಏನಕ್ಕೆ ಅಂದರೆ ನನ್ನ ಗಾಡೀಲಿ ಅಮ್ಮ ಕೂತಿರೋದ್ರಿಂದ ವಿಡಿಯೋ ಮಾಡೋಕ್ಕೆ ಬರಲ್ಲ ಅಮ್ಮನಿಗೆ. ಸೊ ಹಾಗಾಗಿ ಮಾಡೋಕ್ಕಾಗಲಿಲ್ಲ. ಮತ್ತು ಇನ್ನೊಂದು ದಿನ ಹೋದಾಗ ಅಲ್ಲಿ ಸುತ್ತಮುತ್ತಲಿನ ವೆದರ್ ಹೇಗಿದೆ ಅಂತ ಹೇಳ್ಬಿಟ್ಟು ನಾನು ಡೆಫಿನೆಟ್ಲಿ ವಿಡಿಯೋ ಮಾಡ್ತೀನಿ. ನಿಮಗೆಲ್ಲರಿಗೂ ಇವತ್ತು ನಾವು ಮಾಡಿರೋವಂಥದ್ದು ತುಂಬ ತುಂಬ ಖುಷಿ ಕೊಟ್ಟಿದೆ ಅಂತ ಹೇಳ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು, ನೀವೆಲ್ಲ ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು, ಲವ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ. ಹೀಗೆ ಹೆಚ್ಚೆಚ್ಚು ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಇವತ್ತು ನಾನು ಪೂಜೆ ಎಲ್ಲ ಮುಗಿಸ್ಕೊ ಬಂದಮೇಲೆ ಇಷ್ಟು ಅಡುಗೆ ಮಾಡಿದ್ದೀನಿ. ಬಸ್ಸಾರು, ಪಲ್ಯ, ಅನ್ನ, ಮುದ್ದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಂದು ನೈಟು ಊಟ ಇಷ್ಟೇ ಊಟ ಮಾಡೋದು ನಾನು. ಸೊ ಫ್ರೆಂಡ್ಸ್, ಅಲ್ಲಿಂದ ಮುಗಿಸ್ಕೊಬಂದು ನೋಡಿ ಇಲ್ಲಿ ಇಷ್ಟು ಅಡುಗೆ ಮಾಡಿದ್ದೀನಿ. ನಾನು ನೈಟ್ ಊಟ ಇಷ್ಟೇ ಮಾಡೋದು. ನಂದು ಡಯೆಟ್ ಆ್ಯಕ್ಚುಲಿ ಫುಡ್ ಅಂತಲೇ ಹೇಳ್ಬೋದು. ಸ್ವಲ್ಪನೇ ಊಟ ಮಾಡೋದು ನೈಟು, ತುಂಬ ಹೆವಿ ಊಟ ಮಾಡಲ್ಲ. ಹಂಗೆ ಬೇಗ ಊಟ ಮಾಡ್ತೀನಿ. ಲೇಟಾಗಿ ಕೂಡ ಊಟ ಮಾಡಲ್ಲ. ಇದು ನನ್ನ ಡಯೆಟ್ ಆಗಿರುತ್ತೆ. ಸೊ ಊಟ ಮಾಡುವ. ಇವಾಗ ಊಟ ಮಾಡಿ ಆಮೇಲೆ ವಿಡಿಯೋ ಏನು ಮಾಡುವ. ಇನ್ನು ತುಂಬ ಕೆಲಸ ಇದೆ, ಕೆಲಸ ಮುಗಿಸ್ಬೇಕು. ಫ್ರೆಂಡ್ಸ್, ಇವತ್ತಿನ ಬೆಳಗಿನ ವಿಡಿಯೋ ಇದಾಗಿತ್ತು. ನಿಮಗೆಲ್ಲರಿಗೂ ಇಷ್ಟ ಆಗಿದೆ, ಖುಷಿ ಕೊಟ್ಟಿದೆ ಅಂತ ನಾನು ಅನ್ನಿಸ್ತಾ ಇದ್ದೀನಿ. ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ. ಸೊ ಕ್ಯೂಟಾಗಿ ಕಾಣಿಸ್ತಾ ಇದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ. ನೀವು ಹೇಳಿ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ. ಸೊ ಇವತ್ತಿನ ವಿಡಿಯೋ ಇಲ್ಲೇ ಇದಾಗಿತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್, ಲವ್ ಯು. ಕೆಲಸ ಮುಗಿಸ್ಬೇಕು. ಸರಿ ಫ್ರೆಂಡ್ಸ್, ಬಾಯ್ ಬಾಯ್.